ಏಳನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ 6 ಮಿತ್ರ ಸಮಾಗಮ ಪ್ರಶ್ನೋತ್ತರಗಳು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದ್ದು? ಉತ್ತರ. ಅಕ್ಬರ್ ಬೀರ್ಬಲ್ ದೊರೆ ಮಂತ್ರಿಯಾಗಿದ್ದು ಇವರ ನಡುವೆ ಆತ್ಮೀಯ ಸ್ನೇಹ ಸಂಬಂಧವಿತ್ತು. ಪ್ರಶ್ನೆ 2 ಅಕ್ಬರ್ ಬೀರ್ಬಲನನ್ನು ಏಕೆ ಹುಡುಕಾಡಿಸಿದನು? ಉತ್ತರ. ಅಕ್ಬರನಿಗೆ ಬೀರ್ಬಲನನ್ನು ಕಾಣುವ ತವಕ ಉಂಟಾಗಿದ್ದರಿಂದ ಬೀರ್ಬಲನನ್ನು ಹುಡುಕಾಡಿಸಿದನು. ಪ್ರಶ್ನೆ 3 ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದನು? ಉತ್ತರ. ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದನು ಹಾಗೂ ತುಂಬಾ ಬುದ್ಧಿವಂತನಾಗಿದ್ದನು. ಪ್ರಶ್ನೆ 4 ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರುಗಳೇನು? ಉತ್ತರ. ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೊದರಮಲ್ಲ, ಅಬ್ದುಲ್ ಫಜಲ್, ಫೈಜಿ ಮೊದಲಾದ ವಿದ್ವಾಂಸರುಗಳಿದ್ದರು. ಪ್ರಶ್ನೆ ಸಂಖ್ಯೆ 5 ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಉತ್ತರ. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ. ಪ್ರಶ್ನೆ 6 ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಯಾವುವು? ಉತ್ತರ. ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವವು ಜೀವ, ಅವಕಾಶ ಮತ್ತು ಸಮಯ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಬೀರ್ಬಲ್ ಅಕ್ಬರನಿಗೆ ಕಾಣದಂತೆ ಏಕೆ ಮರೆಯಾಗಿದ್ದನು? ಉತ್ತರ. ಒಮ್ಮೆ ಅಕ್ಬರನಿಗೆ ಬೀರ್ಬಲನ ಮೇಲೆ ಯಾವುದೋ ಕಾರಣಕ್ಕೆ ಅಸಮಾಧಾನ ಉಂಟಾಯಿತು. ನಿನ್ನ ಮುಖವನ್ನು ತೋರಿಸಬೇಡ, ಎಲ್ಲಿಗಾದರೂ ಹೊರಟು ಹೋಗು ಎಂದು ಬೀರ್ಬಲ್ಗೆ ಆದೇಶಿಸಿದ. ಬೀರ್ಬಲ್ ಅಂದಿನಿಂದ ಅಕ್ಬರನಿಗೆ ಕಾಣದಂತೆ ಮರೆಯಾಗಿದ್ದನು. ಪ್ರಶ್ನೆ ಸಂಖ್ಯೆ 2 ಸೇವಕನು ಸಾಧುವಿನ ಬಗ್ಗೆ ಅಕ್ಬರನಲ್ಲಿಗೆ ಬಂದು ಏನೆಂದು ಹೇಳಿದನು? ಉತ್ತರ. ಸೇವಕನು ಸಾಧುವಿನ ಬಗ್ಗೆ ಅಕ್ಬರನಲ್ಲಿಗೆ ಬಂದು, ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಅವರ ಶಿಷ್ಯರೊಂದಿಗೆ ಬಂದಿದ್ದಾರೆ. ಅವರು ವಿಶ್ವದಲ್ಲೇ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದನು. ಪ್ರಶ್ನೆ 3 ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್ ಹೇಳಿದ್ದುದೇನು? ಉತ್ತರ. ಅರಮನೆಯನ್ನು ಪ್ರವೇಶಿಸಿದ ಸಾಧುವಿಗೆ ಅಕ್ಬರ್, ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದ್ದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 4 ಮಾನ್ಸಿಂಗ್ನ ಪ್ರಶ್ನೆಗಳಿಗೆ ಸಾಧುವಿನ ಉತ್ತರಗಳೇನು? ಉತ್ತರ. ಮಾನ್ಸಿಂಗ್ನ ಪ್ರಶ್ನೆಗಳಿಗೆ ಸಾಧು, ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ. ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ಅತ್ಯಂತ ಸಿಹಿಯಾದುದು ಮಗುವಿನ ನಗು ಎಂದು ಉತ್ತರಿಸಿದನು. ಪ್ರಶ್ನೆ 5 ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ ಅಕ್ಬರ್ ಏನು ಹೇಳಿದನು? ಉತ್ತರ. ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರಗಳಿಂದ ಸಂತಸಪಟ್ಟ. ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡುವುದಾಗಿ ಹೇಳಿದ. ನಂತರ, ಅಯ್ಯ, ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ. ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆಯೇ ಎಂದು ಅಕ್ಬರ್ ಕೇಳಿದನು. ಆಗ ಸಾಧು ಹೌದು ಎಂದನು. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ. ಅವನನ್ನು ಕರೆದು ತಾ ನೋಡೋಣ ಎಂದು ಅಕ್ಬರ್ ಹೇಳಿದನು. ಪ್ರಶ್ನೆ 6 ಅಕ್ಬರನಿಗೆ ಸಾಧು ತನ್ನ ನಿಜ ರೂಪವನ್ನು ಹೇಗೆ ತೋರಿಸಿದನು? ಉತ್ತರ. ಸಾಧು ಅಕ್ಬರನಿಗೆ ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಮುಂದೆ ಕ್ಷಣ ಮಾತ್ರದಲ್ಲಿ ತಂದು ತೋರಿಸಬಲ್ಲೆ ಎಂದನು. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ. ಅವನನ್ನು ಕರೆದು ತಾ ನೋಡೋಣ ಎಂದ ಅಕ್ಬರ್. ಆಗ ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿ ತನ್ನ ನಿಜ ರೂಪವನ್ನು ತೋರಿಸಿದನು. ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ. ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಹಾಗೂ ಸಾಧುವಿನ ನಡುವೆ ನಡೆದ ಸಂಭಾಷಣೆ ಏನೆಂದರೆ, ವಿದ್ವಾಂಸರು ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗುವುದು ಯಾವುದು ಎಂಬ ಪ್ರಶ್ನೆಗೆ ಸಾಧು, ಜೀವ, ಅವಕಾಶ, ಸಮಯ ಸಾಧುವಿನ ಉತ್ತರವಾಗಿತ್ತು. ವಿದ್ವಾಂಸರು, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತನ್ಯಾರು ಎಂಬುದಕ್ಕೆ ಸಾಧು, ಯುಕ್ತಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆಯೇ ಎಂದು ಹೇಳಿದನು. ವಿದ್ವಾಂಸರು, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಎಂಬುದಕ್ಕೆ ಸಾಧು, ಜ್ಞಾನ ಎಂದು ಉತ್ತರಿಸಿದನು. ವಿದ್ವಾಂಸರು,
ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಮಾರುತಕ್ಕಿಂತ ವೇಗವಾದುದು ಯಾವುದು? ಅತ್ಯಂತ ಸಿಹಿಯಾದುದು ಯಾವುದು? ಎಂಬ ಪ್ರಶ್ನೆಗಳಿಗೆ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ. ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ಅತ್ಯಂತ ಸಿಹಿಯಾದುದು ಮಗುವಿನ ನಗು ಎಂದು ಉತ್ತರಿಸಿದನು. ವಿದ್ವಾಂಸರು ಸಂಗೀತದಲ್ಲಿ ಅವಿನಾಶಿ ಯಾವುದು ಎಂಬುದಕ್ಕೆ ಸಾಧು ಸ್ವರಗಳು ಎಂದು ಉತ್ತರಿಸಿದನು. ಮುಖ್ಯ ಪ್ರಶ್ನೆ 4. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ. ವಾಕ್ಯ 1. ಎಂಥ ಕೆಲಸ ಆಗಿಹೋಯಿತು? ಯಾರು ಹೇಳಿದರು? ಈ ಮಾತನ್ನು ಅಕ್ಬರನು ಹೇಳಿದನು. ಯಾರಿಗೆ ಹೇಳಿದರು? ಆಸ್ಥಾನದಲ್ಲಿರುವವರಿಗೆ ಹೇಳಿದನು. ಅಥವಾ ಈ ರೀತಿಯೂ ಸಹ ಬರೆಯಬಹುದು. ಈ ಮಾತನ್ನು ಅಕ್ಬರನು ಆಸ್ಥಾನದಲ್ಲಿರುವವರಿಗೆ ಹೇಳಿದನು. ವಾಕ್ಯ 2. ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಯಾರು ಹೇಳಿದರು? ಈ ಮಾತನ್ನು ಅಬುಲ್ ಫಜಲ್ ಹೇಳಿದನು. ಯಾರಿಗೆ ಹೇಳಿದರು? ಸಾಧುವಿಗೆ ಹೇಳಿದನು. ಅಥವಾ ಈ ರೀತಿಯೂ ಸಹ ಬರೆಯಬಹುದು. ಈ ಮಾತನ್ನು ಅಬುಲ್ ಫಜಲ್ ಸಾಧು ವೇಷದಲ್ಲಿದ್ದ ಬೀರ್ಬಲನಿಗೆ ಹೇಳಿದನು. ವಾಕ್ಯ 3. ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ. ಯಾರು ಹೇಳಿದರು? ಈ ಮಾತನ್ನು ಅಕ್ಬರ್ ಹೇಳಿದನು. ಯಾರಿಗೆ ಹೇಳಿದರು? ಸಾಧುವಿಗೆ ಹೇಳಿದನು. ಅಥವಾ ಈ ಮಾತನ್ನು ಅಕ್ಬರ್ ಸಾಧುವಿಗೆ ಹೇಳಿದನು. ಪ್ರಶ್ನೆ 5. ಪ್ರತಿ ಹೇಳಿಕೆ ಕೆಳಗೆ ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಆರಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಅಕ್ಬರನಿಗೆ ಅಸಮಾಧಾನ ಉಂಟು ಮಾಡಿದ ವ್ಯಕ್ತಿ. ಆಯ್ಕೆಗಳು: ಮಾಸಿಂ, ತೊದರಮಲ್ಲ, ತಾನ್ಸೇನ್, ಬೀರ್ಬಲ್. ಸರಿಯಾದ ಆಯ್ಕೆ ಬೀರ್ಬಲ್. ಅಕ್ಬರನಿಗೆ ಅಸಮಾಧಾನ ಉಂಟು ಮಾಡಿದ ವ್ಯಕ್ತಿ ಬೀರ್ಬಲ್. 2. ಬೀರ್ಬಲನು ಅಕ್ಬರನ ಆಸ್ಥಾನಕ್ಕೆ ಬರುವಾಗ ತೊಟ್ಟಿದ್ದ ಬಟ್ಟೆ. ಆಯ್ಕೆಗಳು: ಮಂತ್ರಿ, ಸಾಧು, ವಿದ್ವಾಂಸ, ವ್ಯಾಪಾರಿ. ಸರಿಯಾದ ಆಯ್ಕೆ ಸಾಧು. ಬೀರ್ಬಲನು ಅಕ್ಬರನ ಆಸ್ಥಾನಕ್ಕೆ ಬರುವಾಗ ತೊಟ್ಟಿದ್ದ ಬಟ್ಟೆ ಸಾಧು. 3. ಮಾರುತಕ್ಕಿಂತ ವೇಗವಾದುದು. ಆಯ್ಕೆಗಳು: ಜ್ಞಾನ, ಧೈರ್ಯ, ಕಲ್ಪನೆ, ಸ್ವಾರ್ಥ. ಸರಿಯಾದ ಆಯ್ಕೆ ಕಲ್ಪನೆ. ಮಾರುತಕ್ಕಿಂತ ವೇಗವಾದುದು ಕಲ್ಪನೆ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ: ಅಸಮಾಧಾನ ಸಮಾಧಾನ, ಮಿತ್ರ ಶತ್ರು, ಸೇವಕ ಯಜಮಾನ, ಬುದ್ಧಿವಂತ ಬುದ್ಧಿಮಾಂದ್ಯ, ಜ್ಞಾನ ಅಜ್ಞಾನ, ಸಿಹಿ ಕಹಿ, ನಗು ಅಳು, ಸ್ವಾರ್ಥ ನಿಸ್ವಾರ್ಥ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ತವಕ. ಸ್ವಂತ ವಾಕ್ಯ: ಅಜ್ಜಿಯ ಊರಿಗೆ ಹೋಗಲು ನಾನು ಬಹಳ ತವಕದಿಂದ ದಿನಗಳನ್ನು ಎಣಿಸುತ್ತಿದ್ದೇನೆ. 2. ಮೇಧಾವಿ. ಸ್ವಂತ ವಾಕ್ಯ: ನಮ್ಮ ಶಾಲೆಯ ಶಿಕ್ಷಕರು ಸಾಹಿತ್ಯ ಮತ್ತು ಇತಿಹಾಸದ ವಿಷಯಗಳಲ್ಲಿ ಮೇಧಾವಿಗಳಾಗಿದ್ದಾರೆ. 3. ತೇಜಸ್ವಿ. ಸ್ವಂತ ವಾಕ್ಯ: ಸೂರ್ಯನ ತೇಜಸ್ವಿ ಕಿರಣಗಳು ನಮ್ಮ ಮನೆಯ ಮೇಲೆ ಬೀಳುತ್ತವೆ. 4. ಉಡುಗೊರೆ. ಸ್ವಂತ ವಾಕ್ಯ: ನನ್ನ ಹುಟ್ಟುಹಬ್ಬಕ್ಕೆ ಗೆಳೆಯರು ಅನೇಕ ಉಡುಗೊರೆಗಳನ್ನು ತಂದಿದ್ದರು. 4. ಜ್ಞಾನ. ಸ್ವಂತ ವಾಕ್ಯ: ನಿರಂತರ ಅಧ್ಯಯನದಿಂದ ನಾವು ಹೊಸ ವಿಷಯಗಳ ಜ್ಞಾನವನ್ನು ಪಡೆಯಬಹುದು. ಮುಖ್ಯ ಪ್ರಶ್ನೆ 3. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಅತ್ಯುತ್ತಮ: ಅತಿ ಪ್ಲಸ್ ಉತ್ತಮ. ಅವನೊಬ್ಬ: ಅವನು ಪ್ಲಸ್ ಒಬ್ಬ. ಮುಖವನ್ನು: ಮುಖ ಪ್ಲಸ್ ಅನ್ನು. ಕಾಣೆಯಾಗು: ಕಾಣೆ ಪ್ಲಸ್ ಆಗು. ಸೈದ್ಧಾಂತಿಕ ವ್ಯಾಕರಣ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ವಾಕ್ಯಗಳಿಗೆ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಿರಿ. 1. ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿ, ವಿನಾಯಕ, ಅನಂತಮೂರ್ತಿ, ಕಾರ್ನಾಡ, ಕಂಬಾರ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಲೇಖನ ಚಿಹ್ನೆ ಬಳಸಿ ಬರೆಯಲಾಗಿದೆ. ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿ, ವಿನಾಯಕ, ಅನಂತಮೂರ್ತಿ, ಕಾರ್ನಾಡ, ಕಂಬಾರ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. 2. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದು ಹೇಳಿದರು. ಲೇಖನ ಚಿಹ್ನೆ ಬಳಸಿ ಬರೆಯಲಾಗಿದೆ. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದು ಹೇಳಿದರು. 3. ಪಂಪ ಯಾವ ಶತಮಾನದ ಕವಿ? ಲೇಖನ ಚಿಹ್ನೆ ಬಳಸಲಾಗಿರುವ ಸಾಲು: ಪಂಪ ಯಾವ ಶತಮಾನದ ಕವಿ? 4. ಅಯ್ಯೋ ವಿಧಿ ಬರಹವನ್ನು ಯಾರು ಅಳಿಸಲಾರರು? ಲೇಖನ ಚಿಹ್ನೆ ಬಳಸಲಾಗಿರುವ ಸಾಲುಗಳು: ಅಯ್ಯೋ ವಿಧಿ ಬರಹವನ್ನು ಯಾರು ಅಳಿಸಲಾರರು?
ಮುಖ್ಯ ಪ್ರಶ್ನೆ 3 ಈ ಕೆಳಗಿನ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಪರಿವರ್ತಿಸಿರಿ. 1. ಅಕ್ಬರನಿಗೆ ಬೀರ್ಬಲನ ಮೇಲೆ ಅಸಮಾಧಾನ ಉಂಟಾಯಿತು. ಪ್ರಶ್ನಾರ್ಥಕ ವಾಕ್ಯ ಅಕ್ಬರನಿಗೆ ಯಾರ ಮೇಲೆ ಅಸಮಾಧಾನ ಉಂಟಾಯಿತು? 2. ಅಕ್ಬರ್ ಬೀರ್ಬಲನಿಗಾಗಿ ಹುಡುಕಾಡಿಸಿದ. ಪ್ರಶ್ನಾರ್ಥಕ ವಾಕ್ಯ ಅಕ್ಬರನು ಯಾರಿಗಾಗಿ ಹುಡುಕಾಡಿಸಿದ? 3. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಬೀರ್ಬಲನೇ ಆಗಿದ್ದ. ಪ್ರಶ್ನಾರ್ಥಕ ವಾಕ್ಯ ಸಾಧುವಿನ ವೇಷದಲ್ಲಿ ಬಂದಿದ್ದವರು ಯಾರು?